ಹೃದಯವಲ್ಲಭ ಮನೆ ಪ್ರವೇಶಿಸಿದೊಡನೆ ವಸಂತಾಗಮನದಂತಾಯಿತು. ಅಪ್ಪ, ಅಮ್ಮ, ಗೀತಾ, ರಾಹುಲ್ ಎಲ್ಲರೂ ಸಂತೋಷದಿಂದ ಕುಣಿದಾಡಿಬಿಟ್ಟರು. ರವಿಗಂತೂ ಅವರೆಲ್ಲರ ಆನಂದ ಕಂಡು ಹೃದಯ ತುಂಬಿ ಬಂದಂತಾಯಿತು. ಆದರೆ ಸಮಯ ಸಾಧಿಸಿ ಗೀತಾ ನನ್ನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದಳು. ಅದನ್ನು ಕೇಳಿ ನನ್ನ ಹೃದಯದ ಬಡಿತವೇ ನಿಂತಂತಾಯಿತು. ಮನಸ್ಸಿನ ಆನಂದ ಎಲ್ಲೋ ಮಾಯವಾಗಿಬಿಟ್ಟಿತು. ಹಣೆಯ ಮೇಲೆ ಬೆವರಿನ ಸಾಲು ಮೂಡಿತು. ನನ್ನ ಮುಖ ಬಿಳಿಚಿಕೊಂಡಿತು. ಏನಾಯಿತು ರಶ್ಮಿ? ನನ್ನ ಮುಖ ಬಣ್ಣಗೆಡುವುದನ್ನು ನೋಡಿದ ರವಿ ಕೂಡಲೇ ಪ್ರಶ್ನಿಸಿದರು. ಏನಿಲ್ಲ ರೀ, ನಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದ್ದೆ. ಒಳಗೆ ನಾನು ಅತ್ಯಂತ ಅಧೀರಳಾಗಿದ್ದೆ. ಒಂದೇ ತಿಂಗಳ ಅವಧಿಯಲ್ಲಿ ನನ್ನ ಜೀವನ ಪ್ರವಾಹ ದಿಕ್ಕು ಬದಲಿಸಿ ಹರಿದಿತ್ತು. ಪಾತ್ರಗಳು ತಮ್ಮ ವೇಷ ಕಳಚಿ ವಾಸ್ತವಿಕ ರೂಪು ಧರಿಸಿ ಎದುರು ನಿಂತಿದ್ದವು. ನಾನು ಖಳನಾಯಕ ಎಂದು ನಿರ್ಧರಿಸಿದ್ದ ರಾಜೇಶ್ ನಿಜವಾದ ಖಳನಾಯಕನಾಗಿರಲಿಲ್ಲ, ನಾಯಕನೇ ಆಗಿದ್ದ. ಗೀತಾ ನಿಮ್ಮಕ್ಕನ ಕಿವಿಯಲ್ಲಿ ಅದೇನು ಹೇಳಿದೆ? ನಗುನಗುತ್ತಾ ಅರಳಿದ ಗುಲಾಬಿಯಂತಿದ್ದ ಅವಳ ಮುಖ ಬಾಡಿ ಬತ್ತಿ ಹೋಯಿತು. ರವಿ ಸ್ನೇಹದಿಂದ ಗೀತಾಳ ಜಡೆ ಹಿಡಿದೆಳೆದು ಕೇಳಿದರು. ಅಮ್ಮ, ನೋವಾಗುತ್ತೆ ಬಾವ. ಗೀತಾ ಜೋರಾಗಿ ಕಿರುಚುತ್ತಾ ನನ್ನ ಕಡೆ ಕಾತುರದಿಂದ ನೋಡಿದಳು. ರವಿಯ ಪ್ರಶ್ನೆಗೆ ಉತ್ತರಿಸಬಾರದೆಂದು ನಾನು ಅವಳಿಗೆ ಕಣ್ಸನ್ನೆ ಮಾಡಿದೆ. ಗೀತಾ ಹೇಳಿದ ವಿಷಯ ನನ್ನ ಪಾಲಿಗೆ ಸಮಸ್ಯೆ ಆಗಬಹುದೇ ಎಂದು ನಾನು ಗಲಿಬಿಲಿಗೊಂಡೆ. ಅಷ್ಟರಲ್ಲಿ ಅಮ್ಮ ನನ್ನನ್ನು ಒಳಗೆ ಕರೆದು ಆ ಸಂಕಟದಿಂದ ಪಾರು ಮಾಡಿದಳು. ರಶ್ಮಿ, ಸಂತೋಷವಾಗಿ ಇದ್ದೀಯಾ ಅಮ್ಮ? ಅಮ್ಮ ಆತಂಕದಿಂದ ಪ್ರಶ್ನಿಸಿದರು. ಅವರು ಹಾಗೆ ಕೇಳುವುದು ಸ್ವಾಭಾವಿಕವೇ ಆಗಿತ್ತು. ನನ್ನ ಮದುವೆಯಾಗಿ 1 ವಾರದ ನಂತರ ನಾನು ಮೊದಲ ಬಾರಿಗೆ ತವರಿಗೆ ಬಂದಿದ್ದೆ. ನನ್ನ ಸುಖ ದುಃಖಗಳ ಬಗ್ಗೆ ಅಮ್ಮ ಕಾತರಗೊಂಡಿದ್ದರೆ ಅದರಲ್ಲೇನು ತಪ್ಪು? ರಶ್ಮಿ ಯಾಕೆ ಮಾತಾಡ್ತಾ ಇಲ್ಲ? ಅಮ್ಮ ನನ್ನ ಮೌನದಿಂದ ಗಾಬರಿಗೊಂಡಿದ್ದರು. ಸಂತೋಷಾಗಿದ್ದೀನಮ್ಮ. ಅತ್ತೆ ಮನೆಯವರು ಹೇಗೆ ನೋಡ್ಕೋತಾರೆ? ಅವರೆಲ್ಲ ನಮಗೆ ಗೊತ್ತಿದ್ದವರೇ. ಆದರೂ ಅಮ್ಮ ಮತ್ತೆ ಕೇಳಿದರು. ಚೆನ್ನಾಗಿ ನೋಡ್ಕೋತಾರಮ್ಮ. ಅತ್ತೆ ಎಂಥವರು? ಇದುವರೆಗೂ ಒಳ್ಳೆಯವರಂತೆಯೇ ನಡೆದುಕೊಂಡಿದ್ದಾರೆ. ಮುಂದೆ ನೋಡಬೇಕು. ನಿನ್ನ ಯಜಮಾನರು? ನಾನು ಲಜ್ಜೆಯಿಂದ ತಲೆ ತಗ್ಗಿಸಿದೆ. ನನ್ನ ಕೆನ್ನೆಗಳು ಕೆಂಪಾದವು. ಅಳಿಯಂದ್ರು ಎಂಥವರಮ್ಮ? ಅಮ್ಮ ಮತ್ತೆ ಕೇಳಿದರು. ನನ್ನ ಮೇಲೆ ಪ್ರಾಣಾನೇ ಇಟ್ಟಿದ್ದಾರಮ್ಮ. ಅಮ್ಮ ಮತ್ತೆ ಏನನ್ನೂ ಕೇಳಲಿಲ್ಲ. ಅವರ ಮುಖದ ಮೇಲೆ ಸಂತೃಪ್ತಿಯ ಭಾವ ಮೂಡಿಬಂದಿತು. ನನ್ನನ್ನು ತಬ್ಬಿ ಪ್ರೀತಿಯಿಂದ ನನ್ನ ಮುಂದಲೇ ಸವರಿ, ಹೋಗಿ ಕೂತ್ಕೋ, ನಾನು ಕಾಫಿ ಮಾಡಿ ತರ್ತೀನಿ ಎಂದರು. ಅಮ್ಮ, ನೀನು ಹೋಗಿ ಅವರನ್ನು ಮಾತನಾಡಿಸು, ನಾನು ಕಾಫಿ ಮಾಡಿಕೊಂಡು ಬರ್ತೀನಿ. ಇಲ್ಲ ರಶ್ಮಿ, ನೀನು ಏನಿದ್ರೂ ಈಗ ಈ ಮನೆಯ ಅತಿಥಿ. ನಿನ್ನ ಗಂಡನ ಮನೆಯೇ ನಿನ್ನ ಮನೆ. ಇಲ್ಲಿ ನಾನು ನಿನ್ನನ್ನು ಅಡಿಗೆ ಮನೆಗೆ ಬಿಡೋದಿಲ್ಲ ಎಂದು ಹೇಳುತ್ತಾ ಅಮ್ಮ ಹೊರಟು ಹೋದರು. ನಾನು ಹೊರಗೆ ಬಂದೆ. ಅಪ್ಪ ರವಿಯ ಜೊತೆ ಮಾತಿನಲ್ಲಿ ತೊಡಗಿದ್ದರು. ಗೀತಾ, ರಾಹುಲ್ ಇಬ್ಬರು ತಮ್ಮ ರೂಮಿನಲ್ಲಿ ಪರೀಕ್ಷೆಗೆ ಓದುತ್ತಿದ್ದರು. ನಾನು ತಿರುಗಿ ನನ್ನ ರೂಮಿಗೆ ಬಂದೆ. ಒಂದೇ ವಾರದಲ್ಲಿ ನನ್ನ ಚಿರಪರಿಚಿತ ಕೋಣೆಯ ಸ್ಥಿತಿ ನೋಡಿ ನನಗೆ ಆಶ್ಚರ್ಯವಾಯಿತು. ರಾಹುಲ್ ತನ್ನ ಕ್ರಿಕೆಟ್ ಬ್ಯಾಟು, ವಿಕೆಟ್, ಪ್ಯಾಡ್ಗಳನ್ನು ನನ್ನ ಮಂಚದಡಿ ಬಿಸಾಡಿದ್ದ. ಮಂಚದ ಪಕ್ಕದಲ್ಲಿದ್ದ ಟೇಬಲ್ಲಿನ ಮೇಲೆ ಗೀತಾಳ ಪುಸ್ತಕಗಳು ಹರಡಿದ್ದವು. ಆದರೆ ನನ್ನ ಸಾಮಾನುಗಳು ತುಂಬಿದ್ದ ಅಲೆಮಾರಿ ಮಾತ್ರ ಹಾಗೇ ಇತ್ತು. ಅಮ್ಮ ಅದಕ್ಕೆ ಬೀಗ ಹಾಕಿ ಬಿಟ್ಟಿದ್ದರು. ನಾನು ಮಂಚದ ಮೇಲೆ ಉರುಳಿದೆ. ಗೀತಾ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಮೊಳಗುತ್ತಿದ್ದವು. ನನ್ನ ಆತಂಕವನ್ನು ಯಾರ ಬಳಿ ಹೇಳಿಕೊಳ್ಳಲಿ? ನನ್ನ ಬದುಕಿನ 1 ತಿಂಗಳಲ್ಲಿ ಎಷ್ಟೆಲ್ಲ ಭಾರೀ ಬದಲಾವಣೆಗಳಾಗಿದ್ದವು. ಈ 1 ತಿಂಗಳಲ್ಲಿ ನಾನು ಗಗನಚುಂಬಿ ಸ್ವಪ್ನ ಮಹಲನ್ನೇ ನಿರ್ಮಿಸಿದ್ದೆ. ಆದರೆ ಅದರ ಅಡಿಪಾಯ ಭದ್ರವಾಗಿತ್ತೆ. ರಾಕ್ಷಸನೊಬ್ಬ ಬಿರುಗಾಳಿ ಎಬ್ಬಿಸಿ ಅದನ್ನು ಬುಡಸಮೇತ ಉರುಳಿಸಿದನೆ. ನನ್ನ ಬದುಕನ್ನು ವಿಷಮಯವಾಗಿಸಿ ಅಟ್ಟಹಾಸ ಮಾಡಿದನೆ. ನಾನು 2 ಕೈಗಳಿಂದ ನನ್ನ ತಲೆಯನ್ನು ಬಲವಾಗಿ ಅದಿಮಿಕೊಂಡು ಮಲಗಿದ್ದೆ. ಕಳೆದು ಹೋದ ದಿನಗಳ ನೆನಪು ಗಾಳಿಯಲ್ಲಿ ಹಾರಾಡುತ್ತಾ ತರಗೆಲೆಗಳಂತೆ ಮೇಲೆದ್ದು ಬಂದವು. ನಾನು ರಾಜೇಶ್ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದೆವು. ನಮ್ಮಿಬ್ಬರ ನಡುವಿನ ಗೆಳೆತನ ಯಾವಾಗ ಪ್ರೀತಿಗೆ ತಿರುಗಿತೆಂದು ಹೇಳಲಾರೆ. ಅವನನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೆ. MSc ಮುಗಿಯುತ್ತಲೇ ಅವನಿಗೆ ಮುಂಬಯಿಯಲ್ಲಿ ಒಂದು ಕೆಲಸ ಸಿಕ್ಕಿತ್ತು. ಬೇಗ ಹಿಂದಿರುಗುವುದಾಗಿ ಹೇಳಿ ಅವನು ಹೊರಟು ಹೋಗಿದ್ದ. ನಾವಿಬ್ಬರು ಮದುವೆ ಆಗುವುದೆಂದು ತೀರ್ಮಾನಿಸಿದ್ದೆ. ನಮ್ಮ ಸಂಬಂಧ ಆಳವಾದುದಾಗಿತ್ತು. ನಮ್ಮ ಸಂಬಂಧಕ್ಕೆ ಸಾಮಾಜಿಕ ಮಾನ್ಯತೆ ದೊರೆಯಲು ಸಪ್ತಪದಿ ಮಾತ್ರ ಬೇಕಿತ್ತು. ತನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ ಮೇಲೆ ಕೈತುಂಬ ಹಣ ಮಾಡಿಕೊಂಡ ನಂತರವೇ ತಾನು ನನ್ನನ್ನು ಮದುವೆಯಾಗುವುದಾಗಿ ರಾಜೇಶ್ ಮೊದಲೇ ಹೇಳಿದ್ದ.
ಅದರಲ್ಲಿ ನನಗೆ ಅನುಚಿತವಾದುದೇನೂ ಕಾಣಿಸಿರಲಿಲ್ಲ. ಎಲ್ಲ ಸಾಮಾನ್ಯ ಯುವಕರಂತೆ ನನ್ನ ರಾಜೇಶ್ ಭಾವುಕತೆಯ ಪ್ರವಾಹಕ್ಕೆ ಸಿಲುಕಿ ಭವಿಷ್ಯದಲ್ಲಿ ಪರಿತಪಿಸುವಂತೆ ಮಾಡುವವನಲ್ಲ ಎಂದು ನಾನು ಅವನ ಬಗ್ಗೆ ಅಭಿಮಾನ ಪಟ್ಟುಕೊಂಡೆ. ರಾಜೇಶ್ ಮುಂಬೈಗೆ ಹೊರಟು ಹೋದ. ಆಗ ನಾನೆಷ್ಟು ಅತ್ತೆ. ಪ್ರಪಂಚದಲ್ಲಿ ನನ್ನವರೆನ್ನುವವರು ಯಾರೂ ಇಲ್ಲ ಎಂಬ ಏಕಾಂಗಿತನ ನನ್ನನ್ನು ಕಾಡಿಸಿತ್ತು. ಅದೆಷ್ಟೋ ವಾರಗಳ ಕಾಲ ನಾನು ಸರಿಯಾಗಿ ನಿದ್ರೆಯನ್ನೇ ಮಾಡಿರಲಿಲ್ಲ. ನಿದ್ರಿಸಿದರೂ ರಾಜೇಶನ ಕನಸು ಕಂಡು ರೋಮಾಂಚಿತಳಾಗುತ್ತಿದ್ದೆ. ಆಗ ನನಗೆ ಹಸಿವೆಯೂ ಆಗುತ್ತಿರಲಿಲ್ಲ, ನೀರಡಿಕೆಯೂ ಇರುತ್ತಿರಲಿಲ್ಲ. ಇದನ್ನೆಲ್ಲ ಕಂಡ ಅಪ್ಪ ಅಮ್ಮ, ಹುಡುಗಿ ಮದುವೆಗೆ ಬಂದಿದ್ದಾಳೆ, ತಕ್ಷಣ ಅವಳ ಮದುವೆ ಮಾಡಿ ಮುಗಿಸಬೇಕು ಎಂದು ತಾವಾಗಿಯೇ ನಿರ್ಧರಿಸಿಬಿಟ್ಟರು. ಗಂಡಿಗಾಗಿ ಹುಡುಕಾಟ ಮೊದಲಾಯಿತು. ಇದೆಲ್ಲ ನನಗೆ ಗೊತ್ತಾಗಲೇ ಇಲ್ಲ. ನಾನಂತೂ ದಿನವಿಡೀ ರಾಜೇಶನ ನೆನಪಿನಲ್ಲೇ ಮೈಮರೆತಿದ್ದೆ ಎಂದ ಮೇಲೆ ಗೊತ್ತಾಗುವುದಾದರೂ ಹೇಗೆ? ಮುಂಬೈಗೆ ಹೋಗಿ ಅವನು ಒಂದು ಕಾಗದ ಬರೆದಿದ್ದ. ನಾನಂತೂ ಅವನಿಗೆ ಪ್ರತಿದಿನ ಒಂದೊಂದು ಕಾಗದ ಬರೆಯುತ್ತಿದ್ದೆ. ಅವನ ಪತ್ರಗಳ ದಾರಿ ಕಾಯುವುದೇ ನನ್ನ ಕೆಲಸವಾಯಿತು. ನಾನು 4 ಕಾಗದ ಬರೆದರೆ ಅವನಿಂದ 1 ಕಾಗದ ಬರುತ್ತಿತ್ತು. ಅದರಲ್ಲೂ ಮುಂಬಯಿಯ ಬದುಕಿನ ಕಷ್ಟ ಕೋಟಲೆಗಳೇ ತುಂಬಿರುತ್ತಿದ್ದವು. ಅವನು ತನ್ನ ಪತ್ರದಲ್ಲಿ ನನ್ನ ಮೇಲಿನ ಪ್ರೇಮವನ್ನು ಹೊಳೆಯಾಗಿ ಹರಿಸುವುದಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆಯೇ ಬರೆಯುತ್ತಿದ್ದ. ಇಲ್ಲಿ ಬಾಡಿಗೆ ಮನೆ ಇನ್ನೂ ಸಿಕ್ಕಿಲ್ಲ. ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳಂತಿವೆ. ಪಗಡಿ ಎಂದು ನನ್ನ 10 ವರ್ಷಗಳ ಸಂಪಾದನೆಯ ಮೊತ್ತ ಕೇಳುತ್ತಾರೆ. ಬಸ್ಸುಗಳಲ್ಲಿ, ರೈಲುಗಳಲ್ಲಿ ಜನಜಾತ್ರೆ ಮಾಮೂಲಿಯ ಸಂಗತಿ. ನೆರೆ ಹೊರೆಯವರ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಇತ್ಯಾದಿ. ಈ ಎಲ್ಲ ಪಂಚಾಯಿತಿಯಿಂದ ನನಗೆ ಏನಾಗಬೇಕಿದೆ? ನನ್ನ ಪತ್ರಗಳಂತೂ ಪ್ರಣಯ ನಿವೇದನೆಯ ಮಂತ್ರ ಪುಷ್ಪಗಳಾಗಿದ್ದವು. ಪ್ರತಿಯೊಂದು ಪತ್ರದಲ್ಲೂ ರಾಜೇಶ್ ಯಾವಾಗ ಬರುವಿರಿ? ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ನಮ್ಮ ತಂದೆ ತಾಯಿಯವರನ್ನು ಯಾವಾಗ ಕೇಳುವಿರಿ ಎಂಬ ಪಲ್ಲವಿ ಇದ್ದೇ ಇರುತ್ತಿತ್ತು. ಪ್ರತಿಯೊಂದು ಬಾರಿಯೂ ರಾಜೇಶ್ ಈ ಪ್ರಶ್ನೆಗೆ ಉತ್ತರಿಸುವುದನ್ನು ಮರೆಯುತ್ತಿದ್ದ. ಇದರ ನಂತರ ರಾಜೇಶ್ ಪತ್ರ ಬರೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ. ನಾನು ಹತಾಶಳಾದೆ. ಕೊನೆಗೆ ಅಪ್ಪ ಅಮ್ಮ ಹುಡುಕಿದ ಹುಡುಗನನ್ನು ತೆಪ್ಪಗೆ ಮದುವೆಯಾಗಿ ಅತ್ತೆ ಮನೆಗೆ ಹೋದೆ. ಎಲ್ಲ ಅನಿರೀಕ್ಷಿತವಾಗಿ ಸಂಭವಿಸಿ ನಾನು ಸ್ತಂಭಿತಳಾಗಿ ಬಿಟ್ಟೆ. ಆ ರಾತ್ರಿ ನಾನು ನನ್ನ ಮಲಗುವ ಕೋಣೆ ಪ್ರವೇಶಿಸಿ ಬೆರಗಾದೆ. ವಿಶಾಲವಾದ ಏರ್ ಕಂಡೀಷನ್ ಮಾಡಲಾದ ಕೊಠಡಿ. ಕಾಲಿರಿಸಿದರೆ ಕೊಳೆಯಾಗುವುದೇನೋ ಎನಿಸುವ ಮೃದುವಾದ ಕಾಶ್ಮೀರಿ ರತ್ನಗಂಬಳಿಯನ್ನು ನೆಲಕ್ಕೆ ಹಾಕಲಾಗಿತ್ತು. ಕಿಟಕಿ ಬಾಗಿಲುಗಳಿಗೆ ಗುಲಾಬಿ ಬಣ್ಣದ ದಪ್ಪ ಪರದೆಗಳು. ಕೋಣೆಯ ನಡುವೆ 4 ಜನ ಹಾಯಾಗಿ ಮಲಗುವಷ್ಟು ದೊಡ್ಡದಾದ ಮಂಚದ ಮೇಲೆ ಹೂವಿನಂಥ ಮೆತ್ತೆ. ಅದರ ಮೇಲೆ ಮಲ್ಲಿಗೆ, ಕನಕಾಂಬರ ಹೂವುಗಳ ಅಲಂಕಾರ. ಕೋಣೆಯ 2 ಬದಿ ಗೋಡೆಗಳ ಮೇಲೆ 6 ಅಡಿ 8 ಅಡಿಯಷ್ಟು ದೊಡ್ಡದಾದ ಸುಂದರ ಪೇಂಟಿಂಗ್ಗಳಿಗೆ 4 ಅಂಗುಲ ಅಗಲದ ರೋಸ್ ವುಡ್ಡಿಂಗ್ ಚೌಕಟ್ಟು ಹಾಕಲಾಗಿತ್ತು. ತೆರೆದ ಬಾಯಿ ತೆರೆದಂತೆ ನೋಡುತ್ತಾ ನಿಂತಿದ್ದ ನನಗೆ ಆ ಪೇಂಟಿಂಗ್ಗಳನ್ನು ನನ್ನ ಅಣ್ಣನೇ ಮಾಡಿದ್ದು ಎಂದು ನನ್ನ ನಾದಿನಿ ಹೇಳಿದಳು. ಅವಳು ಅಲ್ಲಿಂದ ಹೊರಟು ಹೋದ ಮೇಲೆ ಆ ಕೋಣೆಯನ್ನು ಮತ್ತೊಮ್ಮೆ ಸುತ್ತಿ ಬಂದಾಗ ನನಗೆ ರಾಜೇಶನ ಪತ್ರ ನೆನಪಾಯಿತು. ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳಂತಿವೆ. ಭಾರೀ ಮೊತ್ತದ ಪಗಡಿ ಅಲ್ಲದೆ ತಿಂಗಳ ಸಂಪಾದನೆಯನ್ನು ಬಾಡಿಗೆಗೆ ಕೊಡಬೇಕಾಗುತ್ತದೆ. ಅಷ್ಟರಲ್ಲಿ ರವಿ ಬಂದರು. ಪ್ರಶಂಸೆ ಅವರ ಕಣ್ಗಳಲ್ಲಿ ತುಂಬಿತ್ತು. ತುಟಿಗಳ ಮೇಲೆ ಮೃದುವಾದ ಮಂದಹಾಸ. ಸಭ್ಯತೆಯ ಸಾಕಾರ ಮೂರ್ತಿ. ನನ್ನ ಗಲ್ಲ ಹಿಡಿದೆತ್ತಿ ಬಹಳ ಆಯಾಸ ಆಗ್ತಿದೆಯಾ ಎಂದು ಕೇಳಿದರು. ಹೌದೆನ್ನುವಂತೆ ನಾನು ತಲೆ ತಗ್ಗಿಸಿದೆ. ಸರಿ, ಮಲಗೋಣ ಎನ್ನುತ್ತಾ ರವಿ ನನ್ನ ಪಕ್ಕ ಬಂದು ಕುಳಿತು, ನಮ್ಮಿಬ್ಬರ ಮಧುರ ಮಿಲನದ ನೆನಪಿಗಾಗಿ ಇದು ನನ್ನ ಉಡುಗೊರೆ. ರವಿ ನನ್ನ ಜಡೆಯನ್ನು ಕೈಗೆತ್ತಿಕೊಂಡು ಆಡಿಸುತ್ತಾ ಹೇಳಿದರು. ಉಡುಗೊರೆಯ ಪ್ಯಾಕೆಟ್ ನನ್ನ ಮಡಿಲಲ್ಲಿತ್ತು. ನಾನು ವಿಸ್ಮಯದಿಂದ ಕೈಗೆತ್ತಿಕೊಂಡು ನೋಡಿದೆ. ವಸ್ತ್ರಾಭರಣ ಅಲ್ಲ, ಹಣ ಅಲ್ಲ, ಅದು 2 ಏರ್ ಟಿಕೆಟ್ಗಳ ಪ್ಯಾಕೆಟ್. ಭಾರತದಿಂದ ಕೆನಡಾಕ್ಕೆ ಹೋಗಿ ಹಿಂತಿರುಗಿ ಬರಬಹುದಾಗಿತ್ತು. ಇದೇನು? ನಾನು ಸಣ್ಣ ಸ್ವರದಲ್ಲಿ ಪ್ರಶ್ನಿಸಿದೆ. ನಮ್ಮ ಮಧುಚಂದ್ರ ಪ್ರವಾಸದ ಸಿದ್ಧತೆ. ಅಕ್ಕ ಅಲ್ಲಿದ್ದಾಳೆ. ಅಲ್ಲಿಂದ ಬರುವಾಗ ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್, ಪ್ಯಾರಿಸ್ ಮತ್ತು ಲಂಡನ್ನಿಗೆ ಹೋಗಿ ಬರೋಣ. ಇದೇನು ಕಿನ್ನರಿಯ ಕಥೆಯೇ ಅಲ್ಲ. ವಾಸ್ತವಿಕವಾಗಿ ಅದೃಷ್ಟ ನನ್ನ ಮಡಿಲಿಗೆ ಬಂದು ಬಿದ್ದಿತ್ತು. ನನ್ನ ನಿದ್ರೆ ಆಯಾಸ ಮಾಯವಾಗಿತ್ತು. ನಾವಿಬ್ಬರೂ ಮಲಗಿಕೊಂಡೆವು. ರವಿಯ ಆಲಿಂಗನ ನನಗೆ ಸ್ವರ್ಗ ಸಮಾನವಾಗಿತ್ತು. ನಾವಿಬ್ಬರು ಗಂಟೆಗಟ್ಟಲೆ ಹರಟಿದೆವು. ರವಿ ತಮ್ಮ ಜೀವನದ ಎಲ್ಲ ಮಹತ್ವದ ಸಂಗತಿಗಳನ್ನು ನನಗೆ ತಿಳಿಸಿದರು. ರವಿ ಸ್ಪಷ್ಟವಾದಿ, ಪ್ರಾಮಾಣಿಕ ಹಾಗೂ ಮೃದುಭಾಷಿಯಾಗಿದ್ದರು.
ಅವರು ತಮ್ಮನ್ನು ಒಬ್ಬ ಹುಡುಗಿ ಪ್ರೀತಿಸಿದ್ದಳೆಂಬುದನ್ನು ತನ್ನಿಂದ ಮರೆಮಾಡಲಿಲ್ಲ. ಆದರೆ ತಮ್ಮ ತಾಯ್ತಂದೆಯರು ತಮಗಿಂತ ಹೆಚ್ಚು ವಿವೇಕಿಗಳು. ಮಗನ ಶ್ರೇಯಸ್ಸನ್ನೇ ಬಯಸುವ ಅವರು ಏನನ್ನೇ ಮಾಡಿದರೂ ತಮ್ಮ ಒಳಿತಿಗಾಗಿಯೇ ಮಾಡುತ್ತಾರೆ ಎಂದು ಮನಸಾರೆ ನಂಬಿದ್ದ ರವಿ ದುಡುಕಿರಲಿಲ್ಲ. ಅವರ ನಂಬಿಕೆಯು ಹುಸಿಯಾಗಿರಲಿಲ್ಲ. ರವಿ ನನ್ನನ್ನು ಗಾಢವಾಗಿ ಚುಂಬಿಸಿ, ನಿಜವಾಗ್ಲೂ ನನ್ನ ಅಪ್ಪ ಅಮ್ಮ ನನಗಾಗಿ ಕೊಹಿನೂರ್ ವಜ್ರವನ್ನೇ ಹುಡುಕಿದ್ದಾರೆ ಎಂದರು. ಅನುರಾಗ ಅವರ ಸ್ವರದಲ್ಲಿ ತುಂಬಿ ತುಳುಕುತ್ತಿತ್ತು. ನನ್ನ ಮನ ತುಂಬಿ ಬಂದಿತು. ಇದ್ದಕ್ಕಿದ್ದಂತೆ ನನ್ನಲ್ಲಿ ಭಾರೀ ಪರಿವರ್ತನೆ ಉಂಟಾಯಿತು. ರವಿಗೆ ನನ್ನ ಪ್ರಥಮ ಪ್ರಣಯದ ಬಗ್ಗೆ, ರಾಜೇಶನ ಬಗ್ಗೆ ಎಲ್ಲವನ್ನೂ ತಿಳಿಸಬೇಕೆಂದು ನನ್ನ ಮನಸ್ಸು ಹಂಬಲಿಸಿತು. ಆದರೆ ನನಗೆ ಹಾಗೆ ಮಾಡುವ ಧೈರ್ಯ ಬರಲಿಲ್ಲ. ರವಿಯ ಪ್ರೇಮದ ಆವೇಗದೆದುರು ರಾಜೇಶ್ ವಿಶ್ವಾಸಘಾತಕ, ನಂಬಿಕೆ ದ್ರೋಹಿಯಂತೆ ಕಂಡುಬಂದ. ರವಿಯ ಔನ್ನತ್ಯದೆದುರು ರಾಜೇಶ್ ಬಹಳ ಕ್ಷುದ್ರದೆನಿಸಿದ. ನನ್ನ ಆಂತರ್ಯದ ದನಿ ಕೂಗಿ ಹೇಳುತ್ತಿತ್ತು, ರಶ್ಮಿ, ರವಿಗೆ ರಾಜೇಶನ ಬಗ್ಗೆ ಎಲ್ಲವನ್ನೂ ತಿಳಿಸಿಬಿಡು. ಆದರೆ ತುಟಿಗಳನ್ನು ಸೇರಿಸಿ ಹೊಲಿದಂತೆ ಭಾಸವಾಗಿ ನನ್ನ ಗಂಟಲಿನಿಂದ ಮಾತುಗಳು ಹೊರಬರಲಿಲ್ಲ. ಆ ರಾತ್ರಿಗೆ ನಾನು ಸಂಪೂರ್ಣ ಬದಲಾಗಿ ಬಿಟ್ಟೆ. ಮರುದಿನ ಸುಪ್ರಭಾತದ ಸಮಯದಲ್ಲಿ ಎಚ್ಚರಗೊಂಡಾಗ ನನ್ನ ಹಾಗೂ ರವಿಯ ನಡುವೆ ಬಿಡಿಸದ ಬಂಧನ ಆಗಲೇ ಸ್ಥಾಪಿತಗೊಂಡಿತ್ತು. ರಾಜೇಶನ ಬಗ್ಗೆ ನನ್ನ ಪ್ರೇಮ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು. ನನ್ನ ಹೃದಯವಲ್ಲಭ ನನಗೆ ದೊರಕಿದ್ದ ಕೇವಲ 3-4 ದಿನಗಳಲ್ಲಿ ನಾನು ಕೇವಲ ರವಿಯ ಮಾತ್ರವಲ್ಲ, ಮನೆಯ ಎಲ್ಲ ಸದಸ್ಯರ ಮನವನ್ನು ಗೆದ್ದುಕೊಂಡೆ. ರವಿಯ ಹೆಂಡತಿ ಎನಿಸುವುದರಲ್ಲಿ ಅದೆಷ್ಟು ಹೆಮ್ಮೆ. ಎಲ್ಲರೂ ನನ್ನ ಮೇಲೆ ವಾತ್ಸಲ್ಯದ ಮಹಾಪೂರವನ್ನೇ ಹರಿಸುತ್ತಾರೆ. ರವಿಯಂತೂ ನನ್ನನ್ನು ತಮ್ಮ ಪ್ರೇಮ ಸಾಗರದಲ್ಲೇ ಈಜಾಡಿಸುತ್ತಾರೆ. ರಶ್ಮಿ, ಏನಾಯಿತು? ರವಿಯ ಕಳಕಳಿ ತುಂಬಿದ ಮಧುರ ಸ್ವರ ಕೇಳಿ ನಾನು ನೆನಪುಗಳ ಸರಮಾಲೆಯಿಂದ ಹೊರಬಂದೆ. ರವಿ ನನ್ನ ತಲೆಯ ಬಳಿ ಕುಳಿತಿದ್ದರು. ದಿಂಬಿನಿಂದ ನನ್ನ ತಲೆಯನ್ನು ಎತ್ತಿ ತಮ್ಮ ಮಡಿಲಿನಲ್ಲಿ ಇರಿಸಿಕೊಂಡರು. ಮೃದುವಾಗಿ ನನ್ನ ತಲೆಯನ್ನು ಅದುಮತೊಡಗಿದರು. ಅಯ್ಯೋ, ಇದೇನು? ಬೇಡ ಬಿಡಿಯಪ್ಪ. ತಲೆ ನೋಯ್ತಿದೆಯಾ? ಇಲ್ವಾ? ಪರವಾಗಿಲ್ಲ ಬಿಡಿ. ಸರಿ, ಹಾಗಾದರೆ ನಡಿ, ಒಂದು ರೌಂಡ್ ಹೋಗಿ ಬರೋಣ, ಸಿನಿಮಾ ನೋಡೋಣ. ಬೇಡ ರೀ, ಯಾಕೋ ಇಷ್ಟವಾಗ್ತಿಲ್ಲ. ರಾಹುಲ್, ಗೀತಾ ಸಿನಿಮಾಗೆ ಹೋಗೋಣ ಅಂತ ಒತ್ತಾಯಿಸ್ತಿದ್ದಾರೆ. ಅವರ ಜೊತೆ ಹೋಗಿ ಬನ್ನಿ. ರಾಣಿ ಸಾಹೇಬ ಜೊತೆಯಿಲ್ಲದಿದ್ದರೆ ಏನು ನೋಡಿದೆ ಅಂತ ಗೊತ್ತೇ ಆಗೋಲ್ವಲ್ಲ. ರವಿ ಬಾಗಿ ನನ್ನ ಹಣೆಗೆ ಮುದ್ದಿಟ್ಟರು. ರೋಮಾಂಚನಗೊಂಡ ನಾನು, ಹಾಗಾದರೆ ಹೋಗಬೇಡಿ ಎಂದೆ. ಅವರಿಗೆ ಬೇಜಾರಾದೀತು. ಈಗ ಅವರನ್ನು ಕರೆದುಕೊಂಡು ಹೋಗ್ತೀನಿ. ನಾಳೆ ನಾವಿಬ್ಬರೂ ಹೋಗೋಣ. ರಾಯರ ಅಪ್ಪಣೆ ಇದ್ದಂತೆ ಆಗಲಿ ಎಂದೆ. ರವಿ ಅವರಿಬ್ಬರೊಡನೆ ಹೊರಟರು. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋದರು. ನಾನು ಕ್ರೋಶ ಹೆಣೆಯುತ್ತಾ ಕುಳಿತಿದ್ದೆ. ಸುಮಾರು ಅರ್ಧ ಗಂಟೆಯಲ್ಲಿ ಕರೆಗಂಟೆ ಸದ್ದಾಯಿತು. ನಾನು ಮೇಲೆದ್ದು ಬಾಗಿಲು ತೆರೆದೆ. ಹೊಸ್ತಿಲ ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು. ರಶ್ಮಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀಯಾ. ಒಂದೇ ತಿಂಗಳಿನಲ್ಲಿ ಮಿಸ್ ರಶ್ಮಿಯಿಂದ ಮಿಸ್ಸೆಸ್ ರವಿ ಆಗಿದ್ದೀಯಾ. ಅಭಿನಂದನೆಗಳು. ಅವನು ರಾಜೇಶ್ ನನ್ನನ್ನು ಬಿಟ್ಟ ಕಣ್ಗಳಿಂದ ನೋಡುತ್ತಿದ್ದ. ಅದರಲ್ಲಿ ಮೆಚ್ಚುಗೆ ತುಂಬಿತ್ತು. ನನ್ನನ್ನು ಹೀಗೆ ಪ್ರಶಂಸಿಸಲು ಅವನಿಗೆ ಬಾಯಿ ಬಂದದ್ದಾದರೂ ಹೇಗೆ? ನನ್ನ ಎದೆ ಡವಡವಿಸುತ್ತಿತ್ತು. ಭಯದಿಂದ ತತ್ತರಿಸುವಂತಾಗುತ್ತಿತ್ತು. ನನ್ನಲ್ಲಿ ಪ್ರಥಮ ಪ್ರಣಯದ ಬೀಜಾಂಕುರ ಮಾಡಿದ ವ್ಯಕ್ತಿ ಈಗ ನನ್ನ ಪಾಲಿಗೆ ಅಪರಿಚಿತನಾಗಿ ಬಿಟ್ಟಿದ್ದ. ಅವನಿಗಾಗಿ ನನ್ನ ಮನದಲ್ಲಿ ಒಸರುತ್ತಿದ್ದ ಸ್ನೇಹದ ಚಿಲುಮೆ ಬತ್ತಿ ಹೋಗಿತ್ತು. ಈಗ ಯಾಕೆ ಬಂದೆ? ನಾನು ಕಟುವಾಗಿ ಕೇಳಿದೆ. ನಿನ್ನನ್ನು ಅಭಿನಂದಿಸಲು. ಧನ್ಯವಾದ. ನೀನೀಗ ಹೋಗಬಹುದು. ಒಳಗೆ ಬಾ ಅಂತಲೂ ಕರೆಯೋದಿಲ್ಲವೇನು? ಈಗ ಬಹಳ ತಡವಾಗಿದೆ ರಾಜೇಶ್. ನೀನು ಹೀಗೆ ಬಹಳ ತಡವಾಗಿದೆ ಎಂದು ನನಗೆ ಗೊತ್ತು ರಶ್ಮಿ. ಇದು ತಾನಾಗಿಯೇ ಉಂಟಾಗಿಲ್ಲ, ನಾನಾಗಿಯೇ ಉಂಟು ಮಾಡಿದ್ದು. ಕೊನೆಯ ಬಾರಿಗೆ ಇದರ ಸ್ಪಷ್ಟೀಕರಣ ನೀಡಬೇಕೆಂದೇ ಬಂದೆ. ನಾನು ಸುಮ್ಮನೆ ಪಕ್ಕಕ್ಕೆ ಸರಿದು ನಿಂತೆ. ರಾಜೇಶ್ ಒಳಗೆ ಬಂದು ಸೋಫಾ ಮೇಲೆ ಕುಳಿತ. ನಾನು ಅವನ ಎದುರಿಗಿನ ಕೂರ್ಚಿಯಲ್ಲಿ ಕುಳಿತೆ. ಗೋಡೆಯ ಮೇಲಿದ್ದ ದೊಡ್ಡ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಕಾಣಿಸುತ್ತಿತ್ತು. ಬೈತಲೆಗೆ ಹಚ್ಚಿದ ಸಿಂಧೂರ, ಕೊರಳಿನಲ್ಲಿದ್ದ ಮಾಂಗಲ್ಯ ಢಾಳಾಗಿ ಎದ್ದು ಕಾಣುತ್ತಿತ್ತು. ನೀನು ಸಂತೋಷವಾಗಿದ್ದೀಯಲ್ಲ ರಶ್ಮಿ? ರಾಜೇಶನ ಧ್ವನಿಯಲ್ಲಿ ಸ್ನೇಹ ಒಸರುತ್ತಿತ್ತು. ನಾನೇನು ಉತ್ತರಿಸಲಿಲ್ಲ. ನಿನ್ನ ಮದುವೆಗೆ ಬರಲಿಕ್ಕಾಗಲಿಲ್ಲವಲ್ಲ, ಅದಕ್ಕೆ ಈಗ ನಿನಗಾಗಿ ಒಂದು ಉಡುಗೊರೆ ತಂದಿದ್ದೀನಿ. ಬೇಡವೆಂದು ನಿರಾಕರಿಸಬೇಡ. ಆದೇಶಿಸುವಂತೆ ಹೇಳಿ ರಾಜೇಶ್ ಸಾಕಷ್ಟು ದೊಡ್ಡದಾಗಿದ್ದ ಲಕೋಟೆಯನ್ನು ನನ್ನ ಮುಂದೆ ನೀಡಿದ. ಇದರಲ್ಲಿ ಏನಿದೆ? ನಾನು ಕೈ ನೀಡದೆ ಪ್ರಶ್ನಿಸಿದೆ. ನೀನು ನನಗೆ ಬರೆದ ಎಲ್ಲ ಪ್ರೇಮ ಪತ್ರಗಳು ಇದರಲ್ಲಿವೆ. ರಾಜೇಶ್ ನಗುನಗುತ್ತಾ ಹೇಳಿದ.
ಆದರೆ ಆ ನಗುವಿನಲ್ಲಿ ನೋವು ತುಂಬಿತ್ತು. ಥ್ಯಾಂಕ್ಸ್ ರಾಜೇಶ್, ನೀನು ನನಗೆ ಅಮೂಲ್ಯ ಉಡುಗೊರೆಯನ್ನೇ ಕೊಟ್ಟೆ. ನಾನು ಬಹಳ ಸಂತೋಷದಿಂದ ನೆಗೆದು ಆ ಲಕೋಟೆಯನ್ನು ಎತ್ತಿಕೊಂಡು ಒಳಗೆ ಹೋದೆ. ಮನಸ್ಸಿನ ಭಾರ ಇಳಿದಿತ್ತು. ರಶ್ಮಿ, ಇದಕ್ಕಿಂತ ಹೆಚ್ಚಿನದೇನನ್ನೂ ಕೊಡಲು ನಾನು ಶಕ್ತನಲ್ಲ. ನಿನ್ನ ಬಡ ಸಹಪಾಠಿ, ಜೀವನದ ಸಂಘರ್ಷಗಳೊಡನೆ ಸೆಣಸಾಡುತ್ತಿರುವ ಈ ನಿನ್ನ ಗೆಳೆಯ. ಹಾರ್ದಿಕ ಶುಭಾಶಯಗಳ ಹೊರತಾಗಿ ನಿನಗೆ ಬೇರೇನನ್ನೂ ಕೊಡಲಾರ. ರಾಜೇಶ್, ನನ್ನ ಕಂಠ ಬಿಗಿದು ಬಂದಿತ್ತು. ಬಹುದೊಡ್ಡ ಕುಟುಂಬದ ಹೊಣೆ ನನ್ನ ಮೇಲಿದೆ ರಶ್ಮಿ. ತಮ್ಮನನ್ನು ಓದಿಸಬೇಕು. ನನ್ನ 3 ತಂಗಿಯರ ಮದುವೆ ಆಗುವವರೆಗೆ ನಾನು ಮದುವೆ ಆಗಲಾರೆ ರಶ್ಮಿ. ಇದು ಇನ್ನೂ 6-7 ವರ್ಷಗಳ ಮಾತು. ನೀನು ಇಷ್ಟು ದೀರ್ಘಕಾಲ ಪ್ರತೀಕ್ಷೆ ಮಾಡು ಎಂದು ನಾನು ಯಾವ ಬಾಯಿಯಿಂದ ಹೇಳಲಿ? ಇದು ಸಾಧ್ಯವಾಗದ ಮಾತು. ಆದ್ದರಿಂದಲೇ ರಾಜೇಶ್ ನನ್ನ ಕಣ್ಣೆದುರು ಹಿಮಾಲಯದೆತ್ತರಕ್ಕೆ ಏರಿ ನಿಂತ. ನಾನು ಖಳನಾಯಕನೆಂದು ಶಪಿಸಿದ್ದ ಅವನು ಈಗ ನನ್ನ ಪಾಲಿಗೆ ಆದರ್ಶ ನಾಯಕನಂತೆ ಕಾಣಿಸಿದ. ಮನುಕುಲದ ಶ್ರೇಷ್ಠರಲ್ಲಿ ಒಬ್ಬನನ್ನು ನಾನು ಕಣ್ಣಾರೆ ನೋಡುತ್ತಿದ್ದೆ. ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಬಾರಿಸಿತು. ಸಿನೆಮಾ ಟಿಕೆಟ್ ಸಿಗಲಿಲ್ಲವೆಂದು ರವಿ, ಗೀತಾ, ರಾಹುಲ್ ವಾಪಸ್ಸು ಬಂದಿದ್ದರು. ನಾನು ರಾಜೇಶನಿಗೆ ರವಿಯ ಪರಿಚಯ ಮಾಡಿಕೊಟ್ಟೆ. ಬಹು ಹೊತ್ತಿನವರೆಗೂ ಅವರಿಬ್ಬರು ಹರಟೆ ಹೊಡೆಯುತ್ತಿದ್ದರು. ನಾನು ಎಲ್ಲರಿಗೂ ತಿಂಡಿ, ಕಾಫಿ ಸರಬರಾಜು ಮಾಡಿದೆ. ಸುಮಾರು 1 ಗಂಟೆಯ ನಂತರ ರಾಜೇಶ್ ನಮ್ಮಿಬ್ಬರನ್ನು ಮತ್ತೊಮ್ಮೆ ಅಭಿನಂದಿಸಿ ಹೊರಟು ಹೋದ. ನನ್ನ ಹೃದಯದಲ್ಲಿ ಸುಖಿ ವೈವಾಹಿಕ ಜೀವನದ ಅಡಿಪಾಯದ ಮೇಲೆ ನಿಂತ ಸಂಸಾರದ ಮಹಲು ಹುಟ್ಟಿಕೊಂಡಿತ್ತು. ಈಗ ಯಾವ ಭಯ ಇರಲಿಲ್ಲ, ಸಂಶಯ ಇರಲಿಲ್ಲ. ಮನಸ್ಸಿನಲ್ಲಿ ಶಾಂತಿ ತುಂಬಿತ್ತು. ಫ್ರೆಂಡ್ಸ್, ಈ ಕತೆ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮವರಿಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ಕಥೆಯನ್ನು ಕೇಳಿದ್ದಕ್ಕಾಗಿ ತುಂಬ ಧನ್ಯವಾದಗಳು.